ನಿಮ್ ಜಿಲ್ಲೆಯಲ್ಲಿ ಸರ್ ತುಂಬಾ ಜನ ಸ್ಟ್ರಾಂಗ್ ಲೀಡರ್ಗಳಿದ್ದಾರೆ. ನಾನು ಅವರನ್ನ ನೇಮ್ ಮಾಡ್ಬೇಕಾ ಅಥವಾ ಇಲ್ವಾ ಅನ್ನೋದು ನನಗ್ ಗೊತ್ತಿಲ್ಲ. ಏನು ಮಾಡ್ಬೇಡ. ಆದ್ರೆ ವಾಜಪೇಯಿ ಕಾಲದಲ್ಲಿ ನಾನು ಮಿನಿಸ್ಟರ್ ಆಗಿದ್ದೆ, ವಾಜಪೇಯಿ ಕ್ಯಾಬಿನೆಟ್ ನಲ್ಲಿ ನಾನು ಇದ್ದೆ ರೀ ಅನ್ನೋರು ಏನ್ ಮಾಡಿದ್ದಾರೆ? ಏನು ಮಣ್ಣು ಮಾಡಿಲ್ಲ. ಓಕೆ, ಒಬ್ಬ ರೈಲ್ವೆ ಮಂತ್ರಿ ಆಗಿ ರೈಲ್ವೆಗೆ ಒಂದು ಬ್ರಿಡ್ಜ್ ಮಾಡಿಕೊಡಪ್ಪ ಅಂದ್ರೆ ಮಾಡಿಕೊಟ್ಟಿಲ್ಲ. ಅಂತವ್ರು ಮಂತ್ರಿ ಆಗಿದ್ರು ಏನ್ ಮಾಡೋದು? ಏನ್ ಮಾಡೋದಾಗ್ತದೆ ಹೇಳ್ರಿ? ಓಕೆ ಸರ್, ಮಾಡ್ಲಿಲ್ಲ. ರಾಜಕೀಯದಲ್ಲಿ ಈ ವೇವ್ಗೆ ತಕ್ಕ ಹಾಗೆ ಬದಲಾವಣೆಗಳಾಗ್ತದೆ ಅಂತ ಹೇಳ್ತಾರೆ. ಒಂದು ಕಾಲದಲ್ಲಿ ಟಿಪ್ಪು ವೇಷ ಹಾಕೊಳ್ತಾ ಇದ್ರು, ಇವತ್ತು ಪ್ಯೂರ್ ಹಿಂದುತ್ವವಾದಿ ಆಗ್ಬಿಟ್ಟಿದ್ದಾರೆ ಅನ್ನೋ ಮಾತುಗಳಿದೆ. ನೀವು ತುಂಬಾ ಹತ್ತಿರದಿಂದ ನೋಡಿರ್ತೀರಿ, ನೀವು ಅವ್ರ ಜಿಲ್ಲೆಯವ್ರು ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ ಪ್ರಶ್ನೆನ. ಬಿಜೆಪಿಯಿಂದ ಉಚ್ಚಾಟನೆ ಮಾಡಿಬಿಟ್ಟಿದ್ದಾರೆ, ಮತ್ ವಾಪಸ್ ಬರ್ತಾರ ಯತ್ನಾಳ್ ಅಂತ ತುಂಬಾ ಜನರಿಗೆ ಪ್ರಶ್ನೆ ಇದೆ. ಯಾವುದೇ ಕಾರಣಕ್ಕೆ ವಾಪಸ್ ಬರ್ಬೇಕು. ಫಾರ್ಗೆಟ್ ಇಟ್. ಹೊಸ ಪಕ್ಷ ಮಾಡ್ತಾರೆ, ಯತ್ನಾಳ್ ರಾಜಕೀಯ ಧ್ರುವೀಕರಣ ಮಾಡಿಬಿಡ್ತಾರೆ. ಮುಗೀತು. ವಿನಾಶಕಾಲೆ ವಿಪರೀತ ಬುದ್ಧಿ. ದೇವರು ಕೊಟ್ಬಿಟ್ಟು ಹಾದಿ ತೋರಿಸ್ತಾವ್ನಿ ಹಿಂಗೆ ಸತ್ಯನಾಥ. ಓಕೆ ಸರ್, ಬಿಜೆಪಿಯಲ್ಲಿ ಯಡಿಯೂರಪ್ಪ ಅವ್ರ ಮಕ್ಕಳದ್ದೇ ಪಾರುಪತ್ಯ ಇದೆ ಅನ್ನೋದು ಸತ್ಯನಾ ಅಂತ? ನೋಡ್ರಿ, ಅದು ಸತ್ಯನೋ ಅಸತ್ಯನೋ ನನಗ್ ಗೊತ್ತಿಲ್ಲ. ಆದ್ರ ಪೂರ್ಣ ಅವ್ರನ್ನೇ ಟಾರ್ಗೆಟ್ ಮಾಡದ. ನಮ್ಮ ಗೌಡರು ಅವ್ರನ್ನೇ ಟಾರ್ಗೆಟ್ ಮಾಡಿ ಬಾಯಿಗೆ ಬಂದಂಗ ಬೈಕೋಕ್ ಹೋದ. ಈ ಸಲ ಜನರಿಗೆ ಬ್ಯಾಸರ. ಯಾಕಂದ್ರೆ ಪ್ರತಿ ಸಲ ಅವ್ನಿಗೆ ಹೊರಗೆ ಹಾಕಿದಾಗ ಜನ ನಮಗ್ ಪ್ರಶ್ನೆ ಮಾಡ್ತಿದ್ರು, ಯಾಕೆ ಜಿಂಜಿನವ್ರು ಹಿಂಗಾಯ್ತು ಅಂತ. ಈ ಸಲ ಮಾತ್ರ ಒಬ್ಬನು ಕೂಡ ಇಡೀ ಜಿಲ್ಲೆನಾಗ ನನಗ್ ಪ್ರಶ್ನೆ ಮಾಡಿಲ್ಲ. ಹಿರಿಯರು ಯಾಕ್ರಿ ಹಿಂಗಾಯ್ತು ಅಂತ ಯಾರು ಅಂದಿಲ್ಲ. ಅಂದ್ರೆ ಅಷ್ಟು ಬೇಸರ ಆದ್ರು ಅಂತ. ಕಮ್ಯುನಿಟಿ ಕರೆಕ್ಟ್, ಕಮ್ಯುನಿಟಿ ಬೇಸರ ಆದ. ಹೀಗಾಗಿ ಯಾರು ಕೇಳಕ್ ಹೋಗಿಲ್ಲ ಈಗ. ಓಕೆ